ಒಂದು ಕತಿ ಹೇಳ ತಂಗಿ, ನೀವು ಕೇಳಿರನ್ನು ಒಬ್ಬ ಸಾಹುಕಾರನ ಕತಿ. ಸೌಡಿಲ್ಲದ ಸಾಹುಕಾರ ಕೇಳಿರ್ಬೇಕು ಅಂತ ಅನಿಸ್ತದ. ಊರಾಗ ಒಬ್ಬ ಸಾಹುಕಾರ, ಏನ ತಂಗಿ ಯಾರ ಮನೆಗೆ ಹೋಗಿದ್ದಿ? ಅಜ್ಜಾರ ಸೌಡಿಲ್ಲದ ಸಾಹುಕಾರ ಮನೆಗೆ ಹೋಗಿದ್ನಿ. ಏನೋ ತಮ್ಮ ಎಲ್ಲಿಂದ ಬರಾಕತ್ತಿ? ಅಜ್ಜಾರ ಸೌಡಿಲ್ಲದ ಸಾಹುಕಾರ ಹೊಲದಿಂದ ಬರಾಕತ್ತೀನಿ. ಆ ಸಾಹುಕಾರಗ ಅಡ್ಡ ಹೆಸರ ಬಿದ್ದಿತ್ತು. ಯಾವ ಸಾಹುಕಾರ? ಸೌಡಿಲ್ಲದ ಸಾಹುಕಾರ. ಏನು ಕೇಳಿದ್ರು ಸಹಿತ ಸೌಡಿಲ್ಲ 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 ಅಂತಿದ್ದ. ಸೌಡಿಲ್ಲ ಅಂದ್ರೆ ಗೊತ್ತಲ್ಲ, ಪುರುಸೊತ್ತಿಲ್ಲ ಪುರುಸೊತ್ತಿಲ್ಲ, ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋದಕ್ಕ ಸೌಡಿಲ್ಲ ಸೌಡಿಲ್ಲ ಅಂತ ಹೇಳಿ ಅಂತಿದ್ರು. ಅದಕ್ಕೆ ಸೌಡಿಲ್ಲದ ಸಾಹುಕಾರ. ಈಗ ಮಠದಾಗ ಒಂದು ಕಾರ್ಯಕ್ರಮ ನಡೆದೈತಿ ಅಂತ ಇಟ್ಕೊಳ್ರಿ. ಅಜ್ಜರ ಈ ಕಾರ್ಯಕ್ರಮ ನಡೆದದ, ಸಂಸ್ಥಾದ ಈ ಕಾರ್ಯಕ್ರಮ ನಡೆದದ, ಅಜ್ಜನ ಜಾತ್ರೆ ಬಂದದ. ಮಠದ 4 ಮಂದಿ ಇಂಥ ಹಿರಿಯರು ಆ ಸಾಹುಕಾರನ ಮನೆಗೆ ಹೋಗಿ, ಏನ್ರಿ ಸಾಹುಕಾರು, ಅಜ್ಜನ ಜಾತ್ರೆ ಬಂತ್ರಿ, 50-60 ಮಂದಿ ಅಜ್ಜಾರು ಬರ್ತಾರ್ರಿ, ಸುಮಾರು 50-60 ಹಳ್ಳಿಯಿಂದ ಭಕ್ತರು ಬರ್ತಾರ್ರಿ, 1-1.5 ಲಕ್ಷ ಮಂದಿ ಅಜ್ಜನ ಜಾತ್ರೆಗೆ ಬರ್ತಾರ. ಅದಕ್ಕೆ ಖರ್ಚು ಭಾಳ ಅದ, ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ 1 ಕೋಟಿ ರೂಪಾಯಿ ಖರ್ಚದ. ಅದಕ್ಕೆ ಪರಮಾತ್ಮ ನಿಮಗೆ ಸಾಕಷ್ಟು ಕೊಟ್ಟನ. ಅದಕ್ಕೆ ನೀವು 1 ಲಕ್ಷ ರೂಪಾಯಿ ಒಂದಿಟ್ಟು ಅಜ್ಜನ ಕಾರ್ಯಕ್ಕೆ ದಾನ ಕೊಡ್ರಿ ಅಂತ ತಿಳ್ಕೊಂಡು ಇಂಥ ಹಿರಿಯರು ಆ ಸಾಹುಕಾರಗೆ ಕೇಳಿದ್ನು ಅಂತಂದ್ರ, ಆ ಸಾಹುಕಾರ ಏನಂತಿದ್ನಂತಂದ್ರ, ಹೌದನ್ರಿ 1-1.5 ಲಕ್ಷ ಮಂದಿ ಬರಾಕತ್ತದ, ಇಷ್ಟು ಮಂದಿ ಅಜ್ಜಾರು ಬರಾಕತ್ತಾರ, ಇಷ್ಟು ದೊಡ್ಡ ಪ್ರಮಾಣ ದಾಸೋಹ ನಡೆದದ, ಅಬ್ಬಬ್ಬಬ್ಬ ಬಹಳ ಒಳ್ಳೆ ಕೆಲಸ ಮಾಡಾಕತ್ತೀರಿ, ಅಜ್ಜಾರು ಬಹಳ ಒಳ್ಳೆ ಕೆಲಸ ಮಾಡಾಕತ್ತಾರ. ಅಜ್ಜಾರು ಮಾಡೋ ಕೆಲಸ ನೋಡಿ 1 ಲಕ್ಷ ಯಾಕ 10 ಲಕ್ಷ ರೂಪಾಯಿ ಕೊಡ್ಬೇಕಂತ ಮನಸ್ಸು ಹೇಳ್ತದ ಖರೆ, ಆದ್ರೆ ಕೊಡಬೇಕು ಅಂದ್ರ ಸೌಡಿಲ್ಲ. ಹಿಂಗಂದ ಸಲುವಾಗಿ ಅವನಿಗೆ ಹೆಸರ ಸೌಡಿಲ್ಲದ ಸಾಹುಕಾರ. ಅವಾಗ ಮತ್ತವ್ರು ಹಿರಿಯರು, ನೋಡು ಸಾಹುಕಾರ, ಮತ್ 1 ಲಕ್ಷ ರೂಪಾಯಿ ಬಹಳ ಆತಿತ್ತು ಅಂತಂದ್ರ ಒಂದು 50,000 ಕೊಡು, ಇನ್ನು 50,000 ಬಹಳ ಆತಿತ್ತು ಅಂತಂದ್ರೆ ಒಂದು 10,000 ಕೊಡು, ಕಡೆಗೆ 1,000 ಕೊಡು ಅಂತ ತಿಳ್ಕೊಂಡು ಕೇಳಿದಾಗ, 1,000 ಯಾಕೋ ಮಾರಾಯ, 10 ಲಕ್ಷ ಕೊಡ್ಬೇಕು ಅಂತ ನನ್ನ ಮನಸ್ಸು ಹೇಳ್ತದ, ಆದ್ರೆ ಕೊಡ್ಬೇಕಂದ್ರ ಸೌಡಿಲ್ಲ. ವಯಸ್ಸು 70 80. ಒಂದು ದಿವಸ ಯಮಧರ್ಮ ವಿಚಾರ ಮಾಡ್ತಾನ, ಈ ಸಾಹುಕಾರನ ಆಯುಷ್ಯ ಮುಗೀತು. 80 ವರ್ಷ ಆದ್ರೂ ಕೂಡ ಇಲ್ಲಿ ತನಕ ಒಂದು ದಾನ ಮಾಡಿಲ್ಲ, ಧರ್ಮ ಮಾಡಿಲ್ಲ, ಪರೋಪಕಾರ ಮಾಡಿಲ್ಲ, ಪುಣ್ಯ ಮಾಡಿಲ್ಲ. ಇವತ್ತಿಗೆ ಇವನ ಆಯುಷ್ಯ ಮುಗಿತು. ಇನ್ನು ಸಾಯೋ ಸಮಯದೊಳಗಾದ್ರೂ ಕೂಡ ಒಂದಿಟ್ಟು ದಾನ ಮಾಡ್ತಾನೋ ಹೆಂಗೋ, ಒಂದಿಟ್ಟು ಪುಣ್ಯದ ಕಾರ್ಯ ಮಾಡ್ತಾನೋ ಹೆಂಗೋ ಪರೀಕ್ಷೆ ಮಾಡ್ಬೇಕು ಅಂತ ತಿಳ್ಕೊಂಡು ಯಮಧರ್ಮರಾಯ ಯಾರ ವೇಷದೊಳಗೆ ಬಂದ ಅಂತಂದ್ರ ಭಿಕ್ಷುಕನ ವೇಷದೊಳಗೆ ಬಂದ. ಯಾರ ವೇಷದಾಗ ಬಂದ ತಂಗಿ? ಭಿಕ್ಷುಕನ ವೇಷದಾಗ ಬಂದ. ಆ ಸಮಯದೊಳಗೆ ಸಾಹುಕಾರ ಅಗ್ದಿ ಹೊಸ ಕಾರ್ನೊಳಗ ಹೊಸ ಬಟ್ಟೆ ಹಾಕೊಂಡು ರೇಷ್ಮೆ ಪೇಟ ಸುತ್ತಕೊಂಡು ಅಗ್ದಿ ಟ್ರಿಮ್ ಆಗಿ ಕಾರ್ನಾಗ ಕುಂತು ನಡೆದಿದ್ದ. ಒಮ್ಮೆ ಭಿಕ್ಷುಕ ಅಂದ್ರೆ, ಭಿಕ್ಷುಕ ಅಂದ್ರೆ ಯಾರು? ಯಮಧರ್ಮನೇ ಭಿಕ್ಷುಕನ ವೇಷ ಹಾಕೊಂಡು ಬಂದಾನ. ಒಮ್ಮ ಗಾಡಿಗೆ ಅಡ್ಡು ಬಂದು ನಿಂತು ಬಿಟ್ಟ. ಸಾಹುಕಾರ ಒಮ್ಮ ಬ್ರೇಕ್ ಒತ್ತು ಬಿಟ್ಟ. ಸಿಟ್ಟು ಬಂತು, ಏ ಕಣಿಗಿಣ ಕಾಣ್ತವೋ ಇಲ್ಲೋ, ನನ್ನ ಕಾರಿಗೆ ಯಾಕೆ ಅಡ್ಡು ಬಂದಿ, ಸತ್ ಹೋಗ್ತಿದ್ಯಲ್ಲ. ಅವಾಗ ಯಮರೂಪಿ ಭಿಕ್ಷುಕ ಅಂತಾನ, ಸತ್ ಹೋದ್ರ ಬಹಳ ಚಲೋ ರೀ ಸಾಹುಕಾರ, ನಮ್ಮಂತವ್ರು ಈ ಪ್ರಪಂಚದಾಗ ಬದುಕಬಾರದ್ರಿ, ಯಾಕೋ ಹಿಂಗನ್ನ ಕತ್ತಿದಿ ನೋಡ್ರಿ, 4 ದಿವಸ ಆತು ಹೊಟ್ಟಿಗೆ ಒಂದು ತುತ್ತ ಅನ್ನ ಇಲ್ಲ. ಯಾರೋ ಹೇಳಿದ್ರು ಸಾಹುಕಾರ ಬಹಳ ದೊಡ್ಡ ಅಗರ್ಭ ಶ್ರೀಮಂತ, ಕೋಟಿ ಗಟ್ಲೆ ದುಡ್ಡ ಹಂಗ ಮನ್ಯಾಗ ಬಿದ್ದು ಒದ್ದಾಡಕತ್ತವ, ಅದಕ್ಕ ಅವ ಕೊಟ್ರ ನಿಮಗ್ ಏನಾದ್ರೂ ಕೊಡಬಹುದು ಅಂತ ತಿಳ್ಕೊಂಡು ಹೇಳ್ಯಾರ. ಅದಕ್ಕೆ ಸಾಹುಕಾರ ಹೊಟ್ಟೆ ಬಹಳ ಹಸ್ತದ, ಪಕ್ಕದಾಗ ಹೋಟೆಲ್ ಅದ, 10 ರೂಪಾಯಿ ಕೊಟ್ರು ಹೊಟ್ಟೆ ತುಂಬಾ ಊಟ ಕೊಡ್ತಾರ, ಅದಕ್ಕೆ ಒಂದು 10 ರೂಪಾಯಿ ಕೊಡು ಅಂತ ತಿಳ್ಕೊಂಡು ಭಿಕ್ಷಾ ಪಾತ್ರೆ ಮುಂದ್ ಹಿಂಗ್ ಹಿಡ್ದ. ಮನುಷ್ಯ ಅಂದ ಬಳಕ ಮತ್ತೆ ಎಷ್ಟರ ಒಂದು ಕರುಣ ಇರುದ ಅಲ್ಲ, ದಯ ಅನ್ನೋದು ಇರುದ ಅಲ್ಲ. ಹಿಂಗ ಕೆಳಗಿನಿಂದ ಹಿಂಗ ಮ್ಯಾಲ ನೋಡ್ದ. ಪಾಪ ಭಿಕ್ಷುಕ ಹಿಂಗ ಕಡ್ಡಿ ಆದಂಗಾಗ್ಯಾನ. ಹೊಟ್ಟಿ ಬೆನ್ನಗ್ ಹತ್ಯಾದ, ಎಲವಿನ ಹಂದ್ರ ಕಾಣಕತ್ತದ, ಕಣ್ಣು ಒಳಗ್ ಹೋಗ್ಯಾವ, ಅಲ್ಲ ಎಲ್ಲ ಬಿದ್ದು ಬಿಟ್ಟಾವ, ಗಲ್ಲ ಎಲ್ಲ ಒಳಗ್ ಹೋಗ್ಬಿಟ್ಟದ, ಬೆನ್ನ ಬಾಗಿ ಬಿಟ್ಟಾದ, ಒಂದು ಕೈಯಾಗ ಕೋಲ್ ಅದ, ಇನ್ನೊಂದು ಕೈಯೊಳಗ ಪಾತ್ರೆ ಅದ, ಹಂಗ ನಡಗಾಕತ್ತಾನ. ಅವನ ಪರಿಸ್ಥಿತಿ ನೋಡಿ ಅಂತಾನ ಸಾಹುಕಾರ, ಹೌದಪ್ಪ ಮಾರಾಯ, ನೀ ಹೇಳೋದು ಖರೆ ಅದ.
ನಾಲ್ಕಲ್ಲ 8 ದಿವಸದಿಂದ ಉಂಡಿಲ್ಲ ಅಂತ ತಿಳ್ಕೊಂಡು ನನಗೆ ಅನಿಸ್ತದ. ನೀ ನೋಡಿದ್ರೆ 10 ರೂಪಾಯಿ ಕೇಳಾಕತ್ತಿದಿ, ಆದ್ರೆ ನಿನ್ನ ಪರಿಸ್ಥಿತಿ ನೋಡಿದ್ರ 10 ರೂಪಾಯಿ ಯಾಕ, ಒಂದು 100 ರೂಪಾಯಿ ಕೊಡ್ಬೇಕಂತ ಮನಸ್ಸು ಹೇಳ್ತದ. ಆದ್ರ ಕೊಡ್ಬೇಕಂದ್ರ ಸೌಡಿಲ್ಲ, ಬಾಜು ಸರಿ ಅಂದ. ಕೊಡ್ಬೇಕಂದ್ರ ಸೌಡಿಲ್ಲ, ಸರಿ ಬಾಜುಗ. ಅವಾಗ ಮತ್ತ ಭಿಕ್ಷುಕ ಅಂತಾನ, ನೋಡ ಸಾವುಕಾರ, 10 ರೂಪಾಯಿ ಬಹಳ ಆತಿತ್ತು ಅಂತಂದ್ರೆ 5 ರೂಪಾಯಿ, 5 ರೂಪಾಯಿನೂ ಬಹಳ ಆತಿತ್ತು ಅಂತಂದ್ರೆ 2 ರೂಪಾಯಿ ಕೊಡು, ಒಂದು ಕಪ್ ಚಾನಾದ್ರೂ ಕುಡಿದು ಒಂದಿಟ್ಟು ಸಮಾಧಾನ ಮಾಡ್ಕೋತೀನಿ ಅಂತ ಹೇಳಿ ಅಂದಾಗ ಮತ್ತದ ಅಂತಾನ 2 ರೂಪಾಯಿ ತಗೊಂಡು ಏನು ಮಾಡ್ತೀವಿ ಮಾರಯ್ಯ, 100 ರೂಪಾಯಿ ಕೊಡ್ಬೇಕಂತ ನನ್ನ ಮನಸ್ಸು ಹೇಳ್ತದ ನಿನ್ನ ಪರಿಸ್ಥಿತಿ ನೋಡಿ. ಆದ್ರೂ ಕೊಡ್ಬೇಕಂದ್ರೆ ಸೌಡಿಲ್ಲ, ಎಷ್ಟು ಕೇಳಿದ್ರು ಸೌಡಿಲ್ಲ 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 ಅಂದ. ಯಮಧರ್ಮಗ ಸಿಟ್ಟು ಬಂತು, ಭಿಕ್ಷುಕನ ರೂಪ ಹೋತು, ಯಮಧರ್ಮ ನಿಂತು ಬಿಟ್ಟ ಎದುರುಗಡೆ. ದೊಡ್ಡ ಕ್ವಾಣಿನ ಮ್ಯಾಲ ಯಮ ಕ್ವಾರ ಮೀಸಿ, ಏನದ ಅವನ ಕಿರೀಟ, ಒಂದು ಕೈಯಾಗ ಗದ, ಇನ್ನೊಂದು ಕೈಯಾಗ ಯಮಪಾಶ, ಕ್ವಾಣಿನ ಮ್ಯಾಲ ಕುಂತಾನ. ಅವನನ್ನು ನೋಡಿ ಗಡಗಡ ಅಂದ್ಬಿಟ್ಟ. ಯಾರು? ಸಾವುಕಾರ ಅಂದ, ಏನ್ರಿ ಯಮಧರ್ಮರಾಯರ, ಹೋಗಿ ಹೋಗಿ ನೀವು ಭಿಕ್ಷುಕನ ರೂಪದಾಗ ಬಂದಿರಿ, ಮತ್ತ 10 ರೂಪಾಯಿ ಕೇಳಾಕತ್ತಿದ್ರಿ, ಮತ್ತ 100 ರೂಪಾಯಿ ಕೊಟ್ಟು ಬಿಡುತ್ತೇನೆ. ಅವಾಗ ಯಮಧರ್ಮ ಅಂದ ಅಂತ, ನಿನ್ನ 100 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ? ಇವತ್ತಿಗೆ ನಿನ್ನ ಆಯುಷ್ಯ ಮುಗ್ದಾದ. ನಿನ್ನ ಜೀವನದೊಳಗೆ 80 ವರ್ಷ ನೀ ಬದುಕದಿ. 80 ವರ್ಷ ಬದುಕಿದ್ರು ಸಹಿತ ಒಂದು ನಯ್ಯ ಪೈಸೆ ಯಾರಿಗೂ ದಾನ ಧರ್ಮ ಮಾಡ್ಲಿಲ್ಲ. ಇನ್ನು ಸಾಯೋ ಸಮಯದೊಳಗಾದ್ರ ಒಂದು ಪೈಸೆಯೇ ನೀ ದಾನ ಮಾಡಿ ಪುಣ್ಯ ಕಟ್ಕೊಳ್ತೀಯೇನೋ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಾಕ ಬಂದವನೇ ಹೊರತು ನಿನ್ನ ಕಡೆಯಿಂದ ಭಿಕ್ಷಾ ಕೇಳಾಕ ಬಂದಿಲ್ಲ. ಅದಕ್ಕ ನಿನ್ನ ಆಯುಷ್ಯ ಮುಗಿತು, ನಡಿ ಯಮಲೋಕಕ್ಕ ಅಂತ ತಿಳ್ಕೊಂಡು ಹಿಂಗ ಕೈಯಾಗಿರ್ತಕ್ಕಂತ ಹಗ್ಗ ಹಿಂಗ ಕೊಳ್ಳಾಗ ಹಾಕಾಕತ್ತಿದ್ದ. ಅವಾಗ ಸಾವುಕಾರ ಅಂತಾನ, ಯಮಧರ್ಮರಾಯ, ಹುಟ್ಟದವ ಒಂದು ದಿವಸ ಸಾಯ್ತಾನ ಅನ್ನೋದು ನನಗೂ ಗೊತ್ತದ. ಇವತ್ತು ನನ್ನ ಆಯುಷ್ಯ ಮುಗ್ದದ ಅಂದ ಬಳಕ ನಾನು ನಿನ್ನ ಜೊತೆಗೆ ಬರ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಒಂದು ಮಾತು ಯಮಧರ್ಮರಾಯ, ಹೊಸ ಮನಿ ಕಟ್ಸೀನಿ, ಅಂತಸ್ತಿನ ಮ್ಯಾಲ ಅಂತಸ್ತಿನ ಮನಿ ಕಟ್ಸೀನಿ, ಕೋಟಿ ಎಲ್ಲ 10 ಕೋಟಿ ರೂಪಾಯಿ ಕೊಟ್ಟು ಕಟ್ಸೀನಿ. ಅದಕ್ಕೆ ಅದ್ರ ಓಪನಿಂಗ್ ನಡೆದಿನ, ಉದ್ಘಾಟನೆ ಮಾಡಕ್ ನಡೆದೀನಿ. ನಿನಗೇನು ನಾ ಭಾಳ ಟೈಮ್ ಕೇಳೋದಿಲ್ಲ, ಬರೇ ಒಂದ ತಾಸ ಇಲ್ಲೇ ಅದ, ಸನಿನ ಅದ ಮನಿ. 1 ತಾಸು ನೀ ನನಗೆ ಟೈಮ್ ಕೊಟ್ಟಿ ಅಂತಂದ್ರ ಮನಿ ಓಪನಿಂಗ್ ಮಾಡಿ, 4-5 ಮಕ್ಕಳದಾರ, ಯಾವ್ಯಾವ ಬ್ಯಾಂಕಿನೊಳಗೆ ಎಷ್ಟೆಷ್ಟು ದುಡ್ಡು ಇಟ್ಟೀನಿ, ಯಾವ್ಯಾವ ಏರಿಯಾದೊಳಗೆ ಎಂತೆಂತ ಫಲ ಹಿಡ್ದೀನಿ ಅನ್ನೋದು ನಾ ಯಾರಿಗೂ ಹೇಳಿಲ್ಲ. ಒಂದಿಟ್ಟು ಹೇಳಿ ಬರ್ತೀನಿ. ಅದಕ್ಕೆ ನನಗೆ ಹೆಚ್ಚಿಗೆ ಬೇಡ, ಒಂದೇ 1 ತಾಸು ಟೈಮ್ ಕೊಡು ಅಂತ ಯಾರು ಕೇಳಿದ್ರು? ಈ ಸಾವುಕಾರ ಯಾರಿಗೆ ಕೇಳ್ದ? ಯಮಧರ್ಮನಿಗೆ ಕೇಳ್ದ. ಅವಾಗ ಯಮಧರ್ಮ ಅಂತಾನ, ಹೌದು ಸಾವುಕಾರ, ನೀ ಹೇಳೋದು ಖರೆ ಅದ. ಇಷ್ಟು ವರ್ಷದೊಳಗ ನಿನ್ನಷ್ಟು ಯಾರೂ ಗಳಿಸೇ ಇಲ್ಲ. ನೀ ಗಳಿಸಿದ್ದು ಮಾಡಿದ್ದು ನೋಡಿದ್ರ, ನೀ ಕಟ್ಸಿದ್ದ ಮನಿಗೆ ನೀ ನೋಡಿದ್ರ, ನೀ ಹೋಗೋ ಅವಸರ ನೋಡಿದ್ರ, 1 ತಾಸು ಯಾಕ, 1 ವರ್ಷ ನಿನಗೆ ಟೈಮ್ ಕೊಡಬೇಕು ಅಂತ ನನ್ನ ಮನಸ್ಸು ಹೇಳ್ತದ. ಆದ್ರೆ ನಿನಗೆ ಟೈಮ್ ಕೊಡಾಕ ನನಗೆ ಸೌಡಿಲ್ಲ. ನಿನಗೆ ಟೈಮ್ ಕೊಡಾಕ ನನಗೆ ಸೌಡಿಲ್ಲ. ಅಷ್ಟೇ ಅಲ್ಲ, ಈಗ ಹೊರಗೆ ಬಿಟ್ಟಿರ್ತಕ್ಕಂಥ ಉಸಿರ ಮತ್ತೆ ಒಳಗೆ ತೋತೀನಿ ಅಂತಂದ್ರೆ ಅಷ್ಟ ಟೈಮ್ ಕೊಡಕ್ಕೂ ಸೌಡಿಲ್ಲ ಅಂತ ತಿಳ್ಕೊಂಡು ಕೊಳ್ಳಿಗೆ ಯಮಪಾಶ ಹಾಕಿ ದರದರ ಅಂತ ಎಳ್ಕೊಂಡು ಹೋದ ಅಂತ. ಅದಕ್ಕ ಇಲ್ಲಿ ನಾವು ಏನು ತಿಳ್ಕೋಬೇಕು ಅಂತಂದ್ರ, ಹುಟ್ಟಿವಿ ಅಂದ ಒಳಕ ಒಂದಿಟ್ಟು ದಾನ ಧರ್ಮ ಮಾಡಿದ್ರೆ ಈ ಜನ್ಮಕ್ಕೂ ಪುಣ್ಯ ಬರ್ತದ.